ನನ್ನ ಮಗ ನನ್ನ ಗಂಡ ಬರೋವರೆಗೂ ಇಲ್ಲೇ ಇರ್ಬೇಕು ಹೊರಗೆ. ಯಾಕತ್ತೆ ನಾನೇ ಕಿಲ್ಲಿರ್ಬೇಕು? ನಾನೇನ್ ತಪ್ಪು ಮಾಡಿದ್ದೀನಿ? ನಾನು ಹೇಳ್ತಾ ಇದ್ದೀನಿ ತಾನೆ, ಅವಳಿಗೆ ನಾನು ಒಂದೇಟು ಬೈದಿಲ್ಲ, ಒಂದೇಟು ಒದ್ದಿಲ್ಲ ಅಂತಾನ. ಏಯ್ ನನ್ನ ಮಗಳು ಹೆಂಗೆ ನೀನು ಮನೆಯಿಂದ ಆಚೆಗೆ ಹಾಕ್ತೆ? ನಿಮ್ಮಮ್ಮ ಬರೋವರೆಗೂ ಇಲ್ಲೇ ಕುತ್ಕೊಂಡಿರು ಅಂತಾನ ಮನೆಯಿಂದ ಆಚೆಗೆ ಹಾಕ್ತಂತೆ. ಅದಕ್ಕೆ ನಾನು ನಿನ್ನ ಅಮ್ಮ ನಿನ್ನ ಹೊರಗೆ ಕುಡಿಸ್ತಾ ಇದ್ದೀನಿ. ಇಲ್ಲೇ ಕುಕ್ಕರ್ಬೇಡಿ, ನೀನು ಬರಬೇಡ ಒಳಿಕೆ. ಏನಾನ ಬಂದ್ರೆ ಏನೆಲ್ಲ ಗ್ರಾಚಾರ ಸರಿ ಇರಲ್ಲ, ಸುಮ್ಮನೆ ಕುಕ್ಕರ್ಬೇಡಿ. ಆಯ್ತು ಬಿಡಿ, ಅವ್ರು ಬರ್ಲಿ, ನಾನು ಹೇಳ್ತೀನಿ. ಇಲ್ಲೇ ಕುತ್ಕೊಂಡಿರ್ತೀನಿ ಬರೋವರೆಗೂ. ಈ ಸೀಮನ್ ಮಾತು ನಂಬ್ತಾರಲ್ಲ ಇವತ್ತೇ. ಅವಳು ಎಷ್ಟು ಸುಳ್ಳು ಹೇಳಿದಾಳೆ. ಅವಳ ಮಾತು ನಂಬಿ ನನ್ನ ಮನೆಯಿಂದ ಆಚೆಗೆ ಕೂತ್ಕೊಂತ ಹೇಳ್ತಾ ಇದಾರಲ್ಲ. ಈ ಸೀಮಾ ಸಾಮಾನ್ಯದಳಲ್ಲ. ಏನ್ ಮಾಡಿದ್ರು ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಬಿಟ್ಟವಳೆ. ಹಿಂಗಾದ್ರೆ ಸರಿಯಾಗಲ್ಲ. ಈ ಸೀಮಾ ಬಂದಾಗಿಂದ ನೋಡ್ತಲೇ ಇದ್ದೀನಿ, ಅತ್ತೆಗೆ ಇಲ್ಲದೆಲ್ಲ ಚಾಡಿ ಹೇಳ್ಕೊಡ್ತಾ ಇದ್ದಾಳೆ ನನ್ನ ಬಗ್ಗೆನ. ಸಿಟ್ಟು ಬರಂಗ್ ಮಾಡ್ತಾ ಇದ್ದಾಳೆ. ಇವಳು ಬರೋದಕ್ಕೂ ಮುಂಚೆ ಅತ್ತೆ ನನ್ನ ಸರಿಯಾಗಿ ಮಾತಾಡಿಸ್ತಾ ಇದ್ರು ಹಿಂಗೆಲ್ಲ ಬೈತಿರ್ಲಿಲ್ಲ, ಮನೆಯಿಂದ ಆಚೆ ಕುತ್ಕೊಂತಾನ ಹೇಳ್ತಾ ಇರ್ಲಿಲ್ಲ. ಈ ಸೀಮಾ ಬಂದು ಇಲ್ಲದೆಲ್ಲ ಚಾಡಿ ಹೇಳಿ ಅತ್ತೆಗೆ ನನ್ನ ಮೇಲೆ ಕೋಪ ಬರಂಗ್ ಮಾಡ್ಯವಳೆ. ಈ ಸೀಮನ್ ಮೊದ್ಲು ಮನೆಯಿಂದ ಕಳಿಸ್ಬೇಕು. ಹಂಗೆ ಕಳಿಸ್ಬಾರ್ದು. ಮದ್ವೆ ಮಾಡಿ ಆಮೇಲೆ ಮದ್ವೆ ಮಾಡಿದ್ಮೇಲೆ ಗಂಡನ ಮನೆಗೆ ಕಳಿಸ್ಬೇಕು. ಅವಾಗಲೇ ನನಗೆ ಈ ಮನೆಗೆ ನೆಮ್ಮದಿ. ಹಂಗೆ ಮಾಡ್ತೀನಿ. ನಾನೇನು ಅಂದ್ಕೊಂಡಿದ್ದೆ, ಚಿಕ್ಕ ಹುಡುಗಿ ಹೋಗ್ಲಿ ಬಿಡು, ಬುದ್ಧಿ ಕಲ್ತ್ಕೊಂತಾಳೆ ಇವತ್ತಲ್ಲ ನಾಳೆ ಅಂತಾನ. ಬುದ್ಧಿ ಕಲಿಯೋಳಲ್ಲ ಇವಳು. ಯಾಕೆಂದ್ರೆ ಇವರಪ್ಪ ಶ್ರೀಮಂತರ ಅಲ್ವಾ, ಕೇಳದಷ್ಟು ದುಡ್ಡು ಕೊಡೋರು. ಮಜಾ ಮಾಡಿದಾಳ ಅಲ್ಲಿ, ಇಂಜಿನಿಯರಿಂಗ್ ಓದ್ತೀನಿ ಅಂತ. ಅಲ್ಲೇನು ಪಾಸ್ ಆಗಿದ್ದಾಳೋ ಫೇಲ್ ಆಗಿದ್ದಾಳೋ ಒಂದು ಗೊತ್ತಿಲ್ಲ. ಈ ಮನೆಯಾಗ ನೋಡಿದ್ರೆ ಇಂಜಿನಿಯರಿಂಗ್ ಮಾಡ್ಯವಳೆ ಅಂತ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತಾರೆ. ಇವಳನ್ನ ಅದು ಯಾರು ಕಟ್ಕೊಂತಾರೋ ಏನೋ. ಯಾರು ಕಟ್ಕೊಂಡ್ರು ಅವ್ರು ಬಾಳು ಬರಬಾದೆ ಗ್ಯಾರಂಟಿ. ಏನಿವತ್ತು ನನ್ನ ಲಾವು ಹೊರಗೆ ಕೂತ್ಕೊಬಿಟ್ಟಿದೆ. ಲವ್ ಲವ್ ಯಾಕೆ ನಾನು ಬರೋದು ತಡ ಆಯಿತು ಅಂತನಾ ಕಾತ್ಕೊಂಡು ಕೂತ್ಕೊಂಡಿದ್ಯಾ? ಯಾಕೋ ಕೋಪ ಮಾಡ್ಕೊಂಡಿದ್ಯಾ? ನಾನು ಲೇಟಾಗಿ ಬಂದೆ ಅಂತನಾ? ಸ್ವಲ್ಪ ಕೆಲಸ ಜಾಸ್ತಿ ಆಯಿತು, ಅದಕ್ಕೆ ಲೇಟ್ ಆಯಿತು, ಸಾರಿ. ಲಾವಣ್ಯ ಲಾವಣ್ಯ ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ? ನಾನು ಮಾತಾಡ್ಸಿದ್ರೆ ಒಂದು ಮಾತು ಆಡ್ತಾ ಇಲ್ಲ, ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ. ನಿನ್ ತಂಗಿ ಮಾಡಿರೋ ಕೆಲಸಕ್ಕೆ ಇವತ್ತು ನಾನು ಮನೆಯಿಂದ ಆಚೆ ಕೂತ್ಕೋಬೇಕಾಗಿದೆ. ನನ್ನ ತಂಗಿನ ಏನೇ ಮಾಡಿದ್ಲು? ಏನ್ ಮಾಡಿದ್ಲಾ? ಇವತ್ತು ಅವಳ ಫ್ರೆಂಡ್ ಬಂದಿದ್ಲು. ಅವಳು ಯಾರೋ, ಅವಳು ನಿನ್ನ ಲವ್ ಮಾಡ್ತಾ ಇದ್ದಾಳಂತೆ. ಅದು ನಿಜನಾ? ನಿಮ್ಗೆ ಗೊತ್ತಾ ಅದು? ಸೀಮನ್ ಫ್ರೆಂಡಾ? ಯಾರೇ ಅದು ನನ್ನ ಲವ್ ಮಾಡ್ತಿದ್ದಾಳಂತ? ನನಗೆ ಗೊತ್ತಿಲ್ಲಂಗೆ ನನ್ನ ಯಾರೇ ಲವ್ ಮಾಡ್ತಾರೆ? ನಿನ್ನ ಬಿಟ್ಟರೆ ನಾನು ಯಾರು ಕಣ್ಣೆತ್ತು ನೋಡಿಲ್ಲ, ಗೊತ್ತಾ? ಯಾವಳ ರೀಮಾ ಅತ್ತೆ, ಅವಳು ಬಂದಿದ್ಲು. ಓಹ್ ಅವಳಾ? ಒಂದೆರಡು ಸರಿ ಬಂದಿದ್ಲು ನಮ್ಮ ಮನೆಗೆ. ಆವಾಗ ನನ್ನ ಹತ್ರ ನಗ್ನಗ್ತಾ ಮಾತಾಡ್ತಾ ಇದ್ಲು. ಆ ಥರ ಏನೂ ಇರಲಿಲ್ವಲ್ಲ. ಈಗ ಅದಕ್ಕೇನಾಯ್ತು ಅವಳು ಬಂದು ಹೋದ್ರೆ? ಅವಳು ಹಂಗಂತ ಹೇಳಿದ್ಲಾ? ಅದು ಬಿಡಿ, ಅದು ಏನಾಯ್ತು, ನಿಮ್ಮ ತಂಗಿ ನನ್ನ ಅವಳಿಗೆ ಕೆಲಸದಳು, ನಮ್ಮ ಮನೆಗೆ ಕೆಲಸದಳು ಅಂತ ನಾ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾಳೆ. ಅದಕ್ಕೆ ನಾನು ಸರಿಯಾಗಿ ಅವರಿಬ್ರಿಗೂ ಉಗಿದೆ. ಅದೇ ಸಿಟ್ಟಿಕೊಂಡು ನಿಮ್ಮ ಅಮ್ಮ ಬಂದಾಗ ನನ್ನ ಇವಳು ಹೊಡೆದ್ಲು, ಮನೆಯಿಂದ ಆಚೆಗೆ ಹಾಕಿದ್ಲು, ಹಂಗೆ ಹಿಂಗಂದ್ಲು ಅಂತ ಹೇಳಿ ಬೈಸಿದ್ಲು ನಿಮ್ಮಮ್ಮ. ಅದಕ್ಕೆ ನನ್ನ ಮನೆಯಿಂದ ಆಚೆ ಕೂತ್ಕೊಂಡಿರು, ನೀವು ಬರತಕ್ಕನ ಅಂತನ ಹೇಳಿ ಇಲ್ಲಿ ಕುಂಡಿಸಿದ್ದಾರೆ. ನೋಡಿ ಹೆಂಗಿದ್ದಾಳೆ ನಿಮ್ಮ ತಂಗಿ. ಹೌದಾ? ಹಂಗೆಲ್ಲ ಆಯ್ತಾ? ಅಯ್ಯೋ ಬಾ ಕೇಳೋಣ, ಬಾ ನಡೀರಿ, ಕೇಳಿ ನಡೀರಿ. ಏ ಲಾವಣ್ಯ, ಎಲ್ಲಿ ಅಮ್ಮ? ಎಲ್ಲೋಯ್ತು? ಒಳಗೆಲ್ಲ ಇರಬೇಕು, ನೋಡೋ ಹೋಗಿ. ಅಮ್ಮ ಅಮ್ಮ, ಏನೇ ನಿನ್ನ ಫ್ರೆಂಡ್ ಇರೋದ್ರಿಗೆ ನಿಮ್ಮ ಅತ್ತಿಗೆನ ಮನೆ ಕೆಲಸದಳು ಅಂತ ನಾ ಪರಿಚಯ ಮಾಡಿಕೊಟ್ಟಂತೆ? ಬಾಯಿಗೆ ಬಂದಂಗೇನೆ ಅವಮಾನ ಮಾಡಿದೆ ಅಂತೆ. ಮನೆ ಕೆಲಸದಳು ಅಂತ ಹೇಳ್ಬಿಟ್ಟು ನಾಚಿಕೆ ಆಗಲ್ವಾ ಆ ಥರ ಹೇಳೋದಕ್ಕೆ? ಏನಣ್ಣ ನಿನ್ನ ಹೆಂಡತಿ ಸುಳ್ಳು ಹೇಳ್ತಾ ಇದ್ದಾಳೆ. ನೀವು ಯಾರು ಇರ್ಲಿಲ್ಲ ಅಂತನ ನನ್ನ ಹೆಂಗ್ ಹೊಡೆದ್ಲು ಗೊತ್ತಾ? ನೀನು ಮನೆ ಬಿಟ್ಟು ಹೋಗೋಳು, ಮದುವೆ ಮಾಡ್ಕೊಂಡು ಹೋಗೋಳು, ಹೋಗ್ತಾ ಇರ್ಬೇಕು, ಈ ಮನೆ ನಂದು ಅಂತ ಹೇಳಿ ಕೆನ್ನಿಗೆ ಬಾರಿಸಿದ್ಲು ಗೊತ್ತಾ? ನೀ ಅವಳ ಮಾತು ಕೇಳ್ಕೊಂಡು ನನ್ ಬೈತಾ ಇದೆಯಲ್ಲ. ಏಯ್ ಮುಚ್ಚು ಬಾಯಿ, ನನಗೆ ಗೊತ್ತಿದೆ ಲಾವಣ್ಯ ಅಂತವಳು ನೀನು ಎಂತವಳು ಅಂತಾನ. ನೀನು ಬಂದಾಗಿಂದ ನಾನು ನೋಡ್ತಲೇ ಇದ್ದೀನಿ. ಯಾವ್ದ್ರಾಗಾದ್ರೂ ಆಯಿತು ಅವಳನ್ನ ಬರೀನ ಕಿಂಡಲ್ ಮಾಡೋದು, ಮರ್ಯಾದೆ ಕೊಡೋದಾಗ ಮಾತಾಡ್ಸೋದು, ಇದೇ ಆಯಿತು ನಿಂದು. ಪಾಪ ನೀನು ಬರೋದಕ್ಕೂ ಮುಂಚೆ ನಿಮ್ಮ ತಂಗಿ ಯಾವಾಗ ಬರ್ತಾಳೆ ಅಂತ ನಾ ಕಾಯ್ತಾ ಇದ್ಲು. ಅದೇ ನೀನು ಬಂದು ಏನು ಮಾಡಿದ್ದು? ಅವಳ ಮೇಲೆ ದ್ವೇಷ ಸಾಧಿಸ್ತಾ ಇದೆಯಲ್ಲ. ನಿನಗೇನು ಬೇಕು? ನಾನು ಇಷ್ಟಪಟ್ಟು ಮದುವೆ ಆಗಿ ಬಂದಿರೋದು ನಮ್ಮ ಮನೆಗೆ. ನೀನು ಮದುವೆ ಮಾಡ್ಕೊಂಡು ಹೋಗೋಳು, ಚೆನ್ನಾಗಿರೋದು ಕಲ್ತ್ಕ, ನಿಮ್ಮ ಅತ್ತಿಗೆಗೆ ಮರ್ಯಾದೆ ಕೊಟ್ಟು ಮಾತಾಡ್ಸೋದು ಕಲ್ತ್ಕ. ಗೊತ್ತಾಯ್ತಾ? ಅಮ್ಮ ಅಮ್ಮ ಬಾರಮ್ಮ, ಅಣ್ಣ ಬಂದವನೇ ಬಾ. ಇವಳು ಏನೇನೋ ಹೇಳ್ಕೊಟ್ಟು ನನ್ನೇ ಬೈಸ್ತಾ ಇದ್ದಾಳೆ. ಅಮ್ಮ ಬಾರಮ್ಮ ಜಲ್ದಿ ನೀನು. ಏನೇ ಸೀಮಾ ಬನ್ನ ನಿಮ್ಮ ಅಣ್ಣಯ್ಯ? ಹೌದಮ್ಮ, ಬಂದ ತಕ್ಷಣ ಅವಳ ಮಾತು ಕೇಳ್ಕೊಂಡು ನನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ಮದುವೆ ಮಾಡ್ಕೊಂಡು ಹೋಗೋಳು ನೀನು, ಅವಳು ಇಲ್ಲಿರೋಳು, ಅವಳು ಯಜಮಾನಿ, ಹಂಗೆ ಹಿಂಗೆ ಅಂತ
ಅಮ್ಮ ಏನಮ್ಮ ಅಲ್ಲ ನನ್ನ ಹೆಂಡ್ತಿನ ಯಾಕೆ ಹೊರ ಕುತ್ಕೊಂತ ಹೇಳ್ದಂತೆ ನೀನು ಹಾಂ ಅಲ್ಲ ಇವಳು ಎಲ್ಲ ಸುಳ್ಳು ಹೇಳ್ತಾಳೆ ಸುಳ್ಳು ಪುರ್ಕಿ ಇವಳ ಬಗ್ಗೆ ಗೊತ್ತಿದೆ ತಾನೇ ನಿನಗೆ ಹಾಂ ಅವಳ ಬಗ್ಗೆನೂ ಗೊತ್ತಿದೆ, ನಿನ್ನ ಬಗ್ಗೆನೂ ಗೊತ್ತಿದೆ, ನಿನ್ನ ಹೆಂಡತಿ ಬಗ್ಗೆನೂ ಗೊತ್ತಿದೆ. ಅಲ್ವೋ, ನನ್ನ ಮಗಳು ಅಷ್ಟು ಮುದ್ದು ಮಾಡಿ ಸಾಕಿದೀವಿ. ಇವಳು ಯಾರು ಒಯ್ಯಕ್ಕೆ? ಅಷ್ಟು ತಪ್ಪು ಮಾಡಿದ್ರು, ಅಷ್ಟು ದುಡ್ಡು ಕಳೆದ್ರು ನಾವು ಇವಳಿಗೆ ಒಂದು ಡೇಟನ್ನು ಒಯ್ದಿಲ್ಲ. ಅಂತದ್ರಲ್ಲಿ ನಿನ್ನೆ ಮೊನ್ನೆ ಬಂದಿರೋಳು ನಿನ್ನ ಹೆಂಡತಿ ಒಯ್ಯೋದಕ್ಕೆ ಎಷ್ಟು ಧೈರ್ಯ ಅವಳಿಗೆ? ಸುಮ್ಮನಿರ್ತೀಯನಮ್ಮ. ಅವಳು ಯಾಕೆ ಹೋಯ್ತಾಳೆ ಅವಳನ್ನ? ಹಾಂ ಯಾಕೆ ಹೋಯ್ತಾಳೆ? ಅಮ್ಮ ಅವಳು ಯಾರು? ಅವಳು ರೀಮಾ ಅನ್ನೋಳು ಫ್ರೆಂಡು ಬಂದರೆ ಮನೆ ಕೆಲಸದವಳು ಅಂತಾನ ಪರಿಚಯ ಮಾಡ್ಕೊಡೋದು. ಹಾಂ ಅದಕ್ಕೆ ಅಂತ ಹೇಳೋಕ್ಕಾಗ್ದಿದ್ರೆ ಹೋಗ್ಲಿ ನಮ್ಮ ಅಣ್ಣನ ಹೆಂಡ್ತಿನಾದ್ರು ಅಂತಾನೆ ಆದರೂ ಪರಿಚಯ ಮಾಡ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಸ್ವಲ್ಪನೂ ಮರ್ಯಾದೆ ಇಲ್ಲದೆ ಮನೆ ಕೆಲಸದವಳು ಅಂತ ಹೇಳಿದಾಳೆ ಅಂದಮೇಲೆ ಇವಳಿಗೆ ಎಷ್ಟು ದುರಂಕಾರ ಇರಬೇಕು ಈ ಸೀಮನ್ಗೆ. ಹಾಂ ಅಷ್ಟೇ ಅಲ್ಲ ರೀ, ರೀಮಾ ಅನ್ನೋಳು ನಿಮ್ಮನ್ನು ಲವ್ ಮಾಡ್ತಾ ಇದ್ದಾಳಂತೆ ಇವಳು ಫ್ರೆಂಡು. ಅವಳು ಈ ಮನೆ ಸೊಸೆ ಆಗ್ಬೇಕಾಗಿತ್ತಂತೆ. ನಾನು ನೀನು ಶ್ರೀಮಂತ ಅಂತ ನಮ್ಮ ಮದುವೆ ಆಗಿ ಬಂದಿದ್ದೀನಂತೆ. ನೋಡಿ ಹೆಂಗೆ ಮಾತಾಡ್ತಾಳೆ ಇವಳು. ಅಲ್ಲ ಚಿಕ್ಕೋಳು ಅಂತ ನಾನು ಎಷ್ಟು ಸಹಿಸ್ಕೊಂಬಂದಂಗೆಲ್ಲನ ಇವಳು ಯಾಕೋ ಜಾಸ್ತಿ ಆಗ್ತೈತೆ. ಏಯ್ ಮುಚ್ಚೆ ಬಾಯಿ, ನನ್ನ ಮಗಳ ಬಗ್ಗೆ ಮಾತಾಡಕ್ಕೆ ನೀನು ಯಾವಳೆ? ಅವಳಿಗೆ ಈ ಮನೆಗೆ ಹಕ್ಕೈತೆ, ಅದಕ್ಕೆ ಹೇಳ್ತಾಳೆ. ಅವಳು ಹೇಳಿದ ಕೆಲಸನ ಮಾಡಬೇಕು ನೀನು. ಏನ ಮನೆ ಕೆಲಸದವಳು ಅಂತ ನಾ ಪರಿಚಯ ಮಾಡ್ಕೊಟ್ಬಿಟ್ರೆ ನಿನ್ ಕಿರೀಟ ನೆಲಕ್ಕೆ ಬೀಳುತ್ತೇನೆ. ಬಿಡು, ಏನೂ ಆಗಲ್ಲ. ಯಾಕೆ ವಿಜಿ, ಏನಾಯ್ತೆ? ಹಾಂ ಆಕಾಶ, ಏನಾಯ್ತು? ಯಾಕೋ ನಿಮ್ಮ ಅಮ್ಮ ಹಿಂಗೆ ಬೈ ಮಾಡ್ತಾ ಇದ್ದಾಳೆ? ಅಯ್ಯೋ ರೀ, ನಾನು ಹೇಳೋ ಮಾತು ಕೇಳ್ರಿ ಮೊದಲು. ಇವಳು ನಮ್ಮ ಮಗಳನ್ನ ಒಯ್ದು ಹೊರ ಮನೆಯಿಂದ ಆಚೆಗೆ ಹಾಕಿದ್ಲು ಈ ಲಾವಣ್ಯ. ಅದಕ್ಕೆ ಕೇಳ್ತಾ ಇದ್ದೀನಿ. ಕೇಳಿದ್ರೆ ನಾನು ಒಯ್ದೇ ಇಲ್ಲ, ನಾನು ಅಂದೇ ಇಲ್ಲ, ಇವಳದೇ ತಪ್ಪು ಅಂತ ನಾ ಹೇಳ್ತಾ ಇದ್ದಾಳೆ. ನಮ್ಮ ಮಗಳ ಬಗ್ಗೆ ಇಲ್ಲದೆ ಇರೋ ಆರೋಪ ಎಲ್ಲ ಮಾಡ್ತಾ ಇದ್ದಾಳೆ. ನೋಡಿ ನೀವು ಮನೆಗೆ ಸೇರಿಸಿದ್ರಿ ನನ್ನ ಸೊಸೆ, ಮುದ್ದಾದ ಸೊಸೆ, ಹಂಗೆ ಹಿಂಗೆ ಅಂತ. ಈಗ ನೋಡಿ ನನ್ನ ಮಗಳೇನೆ ಈ ಮನೆಗೆ ಇರಂಗಿಲ್ಲ, ನಾವ್ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಇವಳ ಮನ್ಸಿಗೆ ಬಂದಂಗೆ ಒಯ್ದಿದ್ದಾಳೆ. ಏನಮ್ಮ ಲಾವಣ್ಯ, ನಿಮ್ಮ ಅತ್ತೆ ಹೇಳ್ತಾ ಇರೋದು ನಿಜನಾ? ನೀನು ಸೀಮನ್ನ ಹೊಡೆದ? ಹಾಂ ಏನು ತಪ್ಪು ಮಾಡಿದ್ಲು ಅವಳು? ಅಲ್ಲ, ಅವಳು ಏನಾದರೂ ತಪ್ಪು ಮಾಡಿದೆ ನನಗೆ ಹೇಳ್ಬೇಕಾಗಿತ್ತು, ಇಲ್ಲ ಆಕಾಶನ್ಗೆ ಹೇಳ್ಬೇಕಾಗಿತ್ತು. ನೀನು ಯಾಕಮ್ಮ ಹೊಡಿಯೋಕೆ ಹೋದೆ? ಅವಳೇನು ಚಿಕ್ಕ ಹುಡುಗಿನ ಹೊಡೆದು ಬುದ್ಧಿ ಕಲ್ಸಕ್ಕೆ? ಹಾಂ ಅಯ್ಯೋ ಮಾವ, ಇದೇನಿದು? ಅತ್ತೆ ಹೇಳ್ತಿದ್ದಾರೆ ಅಂತ ಅದೆಲ್ಲ ನಿಜ ಅಂತ ಅನ್ಕೊಂಡ್ರ? ನಾನು ಅವಳ ಮೇಲೆ ಒಂದು ಕೈಯನ್ನು ಮಾಡಿಲ್ಲ. ಅವಳೇ ನಾನು ನೋಡಿಯಕ್ಕೆ ಬಂದು ನಾನು ತಡೆದೆ ಅಷ್ಟೇನೆ. ನನ್ನ ಅತ್ತಿಗೆ ಅಂತನೂ ಪರಿಚಯ ಮಾಡ್ಕೊಡಲ್ಲ, ಮನೆ ಕೆಲಸದವಳು ಅಂತ ಅಂತಾಳೆ. ನನಗೆ ಎಷ್ಟು ಬೇಜಾರಾಗಿರ್ಬೇಕು ಹೇಳಿ. ನಾನು ಅವಳು ಬಂದಾಗಿಂದ ಎಷ್ಟು ಪ್ರೀತಿಯಿಂದ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಅವಳೇನೆ ನಂಗೊಂದು ಸ್ವಲ್ಪನೂ ಮರ್ಯಾದೆ ಕೊಡದೆ ಮಾತಾಡ್ತಾಳೆ. ಅದಕ್ಕೆ ಬೈದೆ ಅಷ್ಟೇನೆ. ದುರಾಂಕಾರ ಒಳ್ಳೇದಾಗಲ್ಲ ಅಂತಾನ. ಅಷ್ಟಕ್ಕೇನೆ ಅತ್ತೆ ಬಂದ್ಮೇಲೆ ಇಲ್ಲದೆಲ್ಲ ಹೇಳಿ ಚಾಡಿ ಹೇಳಿದಾಳೆ. ಒಯ್ದ್ಲು, ಮನೆಯಿಂದ ಆಚೆಗೆ ಹಾಕಿದ್ಲು, ಹಂಗಂದ್ಲು ಹಿಂಗಂದ್ಲು ಅಂತಾನ ಸುಳ್ಳು ಹೇಳಿದಾಳೆ. ನಾನು ಏನು ಬೈದಿಲ್ಲ, ಏನು ಹೊಡೆದಿಲ್ಲ ಅವಳಿಗೆ. ಹೌದಾ? ಏ ಸೀಮಾ, ಏನೇ ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಹಾಂ ಇಂಜಿನಿಯರಿಂಗ್ ಮುಗಿಸಿದ್ಯಾ, ಹೆಂಗಿರಬೇಕು ಅನ್ನೋದು ಗೊತ್ತಾಗಲ್ವಾ? ಹಾಂ ನಾನು ನೋಡ್ತಾ ಇದ್ದೀನಿ. ನೀನು ಮೂತಿ ತಿರ್ಸ್ಕೊಂಡು ಹೋಗೋದು, ನಿಮ್ಮ ಅತ್ತಿಗೆ ಏನಾದರೂ ಹೇಳಿದ್ರೆ ಕೇಳದೇ ಇರೋದು, ಹಾಂ ಊಟ ತರಿಸ್ಕೊಂಡು ತಿನ್ನೋದು, ತಿಂಡಿ ತರಿಸ್ಕೊಂಡು ತಿನ್ನೋದು ಎಲ್ಲ ಮಾಡ್ತೀಯ. ಆದರೆ ಅವರಿಗೆ ಗೌರವ ಕೊಡಬೇಕು ಅನ್ನೋದು ಸ್ವಲ್ಪನೂ ಗೊತ್ತಾಗಲ್ವಾ ನಿನಗೆ? ಹಾಂ ಏನಪ್ಪ ನೀನು ಅವಳ ಮಾತು ನಂಬ್ತೀಯ, ನನ್ನ ಮಾತು ನಂಬಲ್ವಾ? ಮುಚ್ಚು ಬಾಯಿ, ನೀನೆಷ್ಟು ಸುಳ್ಳಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಕಾಲೇಜ್ನಾಗೆ ಫೀಸು 5,000 ಆದರೆ 10,000 20,000 ಅಂತ ಹೇಳಿ ತೊಗೊಂಡೋಗಿ ಖರ್ಚು ಮಾಡ್ತಾ ಇದ್ದಿದ್ದು ನನಗೆಲ್ಲ ಗೊತ್ತಿದೆ. ಹಾಂ ನೀನೆಷ್ಟು ಸುಳ್ಪುರ್ಕಿ ಅಂತ ನಿನ್ನ ಹುಟ್ಟಾಗಿಂದ ನೋಡ್ತಲೇ ಇದ್ದೀನಿ. ಹಾಂ ಏನ್ರಿ ನೀವು? ಅಲ್ಲ, ನಿನ್ನೆ ಮನೆ ಬಂದಿರೋಳು ಮುಖ್ಯನಾ ನಿಮಗೆ? ಮಗಳನ್ನೇ ಬೈತಾ ಇದ್ರಲ್ಲ ಅವಳ ಮುಂದೆ, ಅವಳನ್ನ ಬೈಯೋದು ಬಿಟ್ಟು. ಸುಮ್ಮನಿರು, ಆ ಹುಡುಗಿದು ಏನೂ ತಪ್ಪಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಂದಾಗಿಂದ ನೋಡ್ತಾ ಇದ್ದೀನಿ. ಹಾಂ ಎಷ್ಟು ವಿನಯದಿಂದ ಎಲ್ಲ ಕೆಲಸನೂ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ನಗ್ನಾಗ್ತಾ ಓಡಾಡ್ಕೊಂಡೈತೆ ಆ ಹುಡುಗಿ. ಅಂಥವಳ ಮೇಲೆ ಆರೋಪ ಹೊರಿಸಿದ್ರೆ ಸರಿ ಇರಲ್ಲ. ಹಾಂ ನೀನು ನಿನ್ನ ಮಗಳು ಮಾತು ಕೇಳ್ಕೊಂಡು ನನ್ನ ಸೊಸೆನೇನಾದರೂ ಬೈದರೆ ಚೆನ್ನಾಗಿರಲ್ಲ. ಹಾಂ ನೋಡಮ್ಮ ಲಾವಣ್ಯ, ಆ ಸೀಮನ್ ಬಗ್ಗೆ ಸ್ವಲ್ಪ ಹುಷಾರಾಗಿರು. ಹಾಂ ಅವಳಿಗೆ ಒಂದು ಗಂಡು ನೋಡ್ತಾ ಇದ್ದೀನಿ. ಗಂಡು ನೋಡಿ ಆದಷ್ಟು ಬೇಗ ಮದುವೆನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೌದಪ್ಪ, ಆದಷ್ಟು ಬೇಗ ಒಂದು ಒಳ್ಳೆ ಗಂಡು ನೋಡಿ ಅವಳಿಗೆ ಮದುವೆ ಮಾಡಿ. ಇಲ್ಲಿದ್ರೆ ಈ ಮನೆಗೆ ಇನ್ನೂ ಅದೆಷ್ಟು ಜಗಳಗಳಾಗ್ತಾವೋ ಇವಳಿಂದ ನನಗೆ ಗೊತ್ತಿಲ್ಲ. ಇವಳೇನು ಚಿಕ್ಕ ಹುಡುಗಿ ಅಲ್ಲ, ಬೇಗ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ರಿ. ಅವಳಿಗೆ ಅವಾಗ ಗೊತ್ತಾಗುತ್ತೆ ಕಷ್ಟ ಏನು ಅಂತಾನ. ನಾನು ಈಗಲೇ ಮದುವೆ ಆಗಲ್ಲ. ನಾನು ಜಾಬ್ಗೆ ಹೋಗ್ಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಜಾಬ್ ಮಾಡ್ತಾ ಇದ್ದಾರೆ. ನಾನು ಇನ್ನೂ ಯಾವುದೋ ಕೋರ್ಸ್ ಮಾಡಬೇಕು. ಆ ಕೋರ್ಸು ಬೇಡ, ಏನು ಬೇಡ, ಸುಮ್ಮನೆ ಮನೆಗೆ ಬಿದ್ದಿರು ಸಾಕು ನೀನು ಓದಿದ್ದು. ಹಾಂ ಲಾವಣ್ಯ ನಡಿ ರೂಮ್ಗೆ ಹೋಗೋಣ, ಬೇಜಾರು ಮಾಡ್ಕೋಬೇಡ. ಸರಿ ಆಯ್ತು ರೀ. ಅಮ್ಮ ನೋಡ್ದ ಅವಳನ್ನ ಬಂದು ಒಂದು ತಿಂಗಳಿಗೇನೆ ಹೆಂಗ್ ಬುಟ್ಟಿಗೆ ಹಾಕಬಿಟ್ಟವಳೆ. ಅಪ್ಪ ಇನ್ನು ಅಣ್ಣ ಇನ್ನು ಎಲ್ಲನೂ. ಅವಳು ಹೇಳಿದ್ದ ನಂಬ್ತಾರೆ, ನಾನು ಹೇಳೋದು ನಂಬ್ತಾ ಇಲ್ವಲ್ಲ ಅವರು. ನೋಡ್ಕಮ್ಮನ ಬಿಡು. ಆದ್ರೆ ಅವಳು ನಿನ್ಗೆ ಹೊಡೆದ್ಲಾ ನಿಜವಾಗ್ಲೂ? ಹೌದಮ್ಮ, ಪ್ರಾಮಿಸ್. ಹೇಳಿ, ಹೊಡೆದಿರೋದು ಏನಾದ್ರೂ ಗುರ್ತು ಐತಾ? ಇಲ್ಲ, ಅಷ್ಟೊಂದೇನು ಬಾಸುಂಡೆ ಬರೋ ತಕರ ಏನು ಹೊಡಲಿಲ್ಲ. ಬೆನ್ನಿಗೆ ಹೊಡೆದ್ಲು ಅಷ್ಟೇ, ಕೆನ್ನಿಗೇನು ಹೊಡಿಲಿಲ್ಲ. ಒಂದೇಟು ಹೊಡೆದ್ಲು ಅಷ್ಟೇನೆ. ಆಯ್ತು ಬಿಡು, ನೋಡ್ಕಮ್ಮನ ಒಂದು ಕೈ ಅವಳನ್ನ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.